ಶಂಖ ಬೇಕೇ ಬೇಕು ಅಂತ ತಾನೇ ನಿನ್ನ ಮಹಾಬಲನ ಮನೆಗೆ ಕಳಿಸಿದ್ದು. ಏನು ಮಾಡ್ಲಿದ್ದಾನೆ? ಮಹಾಬಲ ಮನೆಯಲ್ಲೇ ಇದ್ದ, ಅವನ ಹೆಂಗಸು ಅವನ ಜೊತೆನಲ್ಲೇ ಇದ್ರು. ಮನೆ ಅಂದ ಮೇಲೆ ಜನ ಇದ್ದೇ ಇರ್ತಾರೆ, ಜಾತ್ರೆ ಅಂದ ಮೇಲೆ ಗಲಾಟೆ ಇದ್ದೇ ಇರುತ್ತೆ. ಅದೆಲ್ಲ ಇದ್ದು ನೀನು ಶಂಖನ ನನಗೆ ತಂದು ಒಪ್ಪಿಸ್ಬೇಕಾಗಿತ್ತು. ಅದು ಕರ್ಮನಿಷ್ಠೆ. ಹಂಗು ಈ ಮನೆಯನ್ನ ದಂಡಿಗಳು ಕೈಗೆ ತಗೋತಾರೆ ಅಂತ ಹೇಳಿ ಮನೆಯೆಲ್ಲ ಪೂರಾ ನೋಡ್ಬೇಕು ಅಂತ ನೆಪ ಹೇಳಿ ಇಡೀ ಮನೆಯನ್ನು ತಲಾಶ್ ಮಾಡ್ತಿದ್ದಾನೆ. ಯಾವ ಪೊಲೀಸ್ ತಾನು ಮಾಡಲ್ಲ ಹಾಗೆ. ಆದ್ರೂ 9 ವರ್ಷಗಳಿರೋ ಶಂಖ ಸಿಕ್ಲಿಲ್ಲ ತಂಡಿ. ದೇವಿ ಇರೋ ಮನೆಯಲ್ಲಿ ಹುಡುಕಬೇಕಾಗಿತ್ತು. ಶಂಖ ಇರೋದು ದೇವಿ ಹತ್ರ, ನಂಬೂದ್ರಿಗಳ ಮಾತು ಸುಳ್ಳಾಗಲ್ಲ. ಅಲ್ಲೂ ನೋಡಿದ್ದಾನೆ. ಬಹುಶಃ ಆ ಶಂಖಕ್ಕೆ ಮಾಯಾಶಕ್ತಿ ಇರಬೇಕು. ನೀವ್ ಕೇಳ್ಬಾರ್ದಿತ್ತಪ್ಪ ಕಂಠಿಹಾರನ. ನೀವ್ ಕೇಳಿದ್ದಕ್ಕೆ ಅಮ್ಮನವ್ರು ನಮ್ಮ ಮನೇಲಿ ಬಿಟ್ಟು ಹೋಗಿದ್ದು. ಅಯ್ಯ ತಗಿ, ನಮ್ಮಮ್ಮ ಹೋದಾಗ ಅಮ್ಮ ವಾಪಸ್ ಬೇಕು ಅಂತ ಕೇಳಿದ್ದೆ ನಿಮ್ಮ ಅಮ್ಮನವ್ರನ್ನ. ನಮ್ಮಮ್ಮನ್ನೇ ವಾಪಸ್ ಕೊಡ್ದಿರೋ ಅಮ್ಮನವರು ಕಂಠಿಹಾರ ಕೊಟ್ಬಿಡ್ತಾರ? ನೀನು ಪಾರ್ವತಿ ಅಮ್ಮನವ್ರನ್ನ ಏನೇನೋ ಕೇಳಿದ್ರಿ, ಕೊಟ್ರ? ಅಮ್ಮನವ್ರಂತೆ ಅಮ್ಮನವ್ರು. ಕಂಠಿಹಾರ ಕೇಳಿದ್ದಕ್ಕೆ ಬೇಸರ ಆಗಿದ್ರೆ ಕ್ಷಮಿಸ್ಬೋದಿತ್ತಲ್ವಮ್ಮ? ಪಾಪ ಅಪ್ಪ. ಕೋಪ ನಿನ್ಗೆ ಹರಕೆ ತೀರ್ಲಿಲ್ಲ ಅಂತ ನನಗೆ ಗೊತ್ತು. ಇಲ್ಲ ಕಂದ, ನೀವುಗಳು ನನ್ನ ಸಾನ್ನಿಧ್ಯಕ್ಕೆ ಬಂದಿಲ್ಲ ಅಂತ ನನಗೆ ಕೋಪ ಇಲ್ಲ. ಕೋಪ ಇದ್ದಿದ್ರೆ ನೀನ್ ಕರೆದಾಗೆಲ್ಲ ನಾನು ಬರ್ತಾ ಇದ್ನಾ? ನೀನು ನನ್ನ ಮಗಳು. ಸುಮ್ಮನೆ ನಾನು ಅಳ್ತೀನಿ, ಕಣ್ಣೀರು ಒರೆಸ್ಬೇಕಾಗತ್ತಲ್ಲ ಅಂತ ಸಮಾಧಾನದ ಮಾತಾಡ್ಬೇಡ. ಅಯ್ಯ ತೆಗಿ, ಜೀವ ಇಲ್ದಿರೋ ಫೋಟೋ ಕಣ್ಣೀರು ಒರೆಸುತ್ತಾ? ಏನಾಗಿದೆ ಕಂದ ನಿನ್ಗೆ? ಒಂದೇ ಇರಿಯಪ್ಪ. ಮಗಳು ಮಗಳು ಅಂತ್ಯ ಪ್ರತಿ ಸಲ ಬಂದಾಗೆಲ್ಲ. ಆದ್ರೆ ಅಮ್ಮನ್ ಕಣ್ಕೊಡು, ಅಪ್ಪನ್ ಪಾಸ್ ಮಾಡು ಅಂದ್ರೆ ಕರ್ಮಶೇಷ ಅಂತ್ಯ. ಅಪ್ಪ ಅಮ್ಮ ಯಾರಿಗೂ ಮೋಸ ಮಾಡ್ದವ್ರಲ್ಲ ಗೊತ್ತಾ? ಅಪ್ಪಂಗೆ ನಿನ್ ಮೇಲೆ ನಂಬಿಕೆ ಬರೋ ಹಾಗೆ ಮಾಡ್ತೀನಿ. 9 ಕ್ಷೇತ್ರ ಕರ್ಕೊಂಡ್ಬರ್ತೀನಿ. ನಿಜವಾಗ್ಲೂ ಅಮ್ಮ. ಇದೆ ತುಂಬಾ ಪ್ರೀತಿ, ಹೊಟ್ಟೆಯಲ್ಲಿ ಸಂಕಟ. ನಿನ್ನ ನೋವು ನನಗೆ ಅರ್ಥ ಆಗತ್ತೆ ಮಗು. ವಿಧಾತನ ಆಜ್ಞೆ ನೀನ್ ಪಾಲಿಸಲೇಬೇಕು. ನಂಬಿಕೆ ಕಳ್ಕೋಬೇಡ. ಕೇಶವನಾಥ್ರಿಗೆ ಈ ಮನೆ ಮಾಡ್ತಿದ್ದೀರಂತೆ. ಭೂಪಾಲ ಈ ಮನೆಗೆ ಬಂದಾಗ ನಿಮ್ ಮಾತುಕತೆ ಎಲ್ಲ ಅಮ್ಮಂಗೆ ಗೊತ್ತಾಗಿದೆ. ಪಾಂಡವರು ಮನೆ ಮಠ ಹೆಂಡತಿನ ಕಳ್ಕೊಂಡಿದ್ದಕ್ಕೆ ಯುದ್ಧದಲ್ಲಿ ಗೆದ್ದಿದ್ದು. ಏನಾದ್ರೂ ಗಳಿಸ್ಬೇಕು ಅಂದ್ರೆ ಏನಾದ್ರೂ ಕಳ್ಕೊಳ್ಳೇಬೇಕು ಕಣ. ಕೇಶವನಾಥರು ಈ ಮಣ್ಣಿನ ಮನೆಗೆ ಎಷ್ಟು ಬೆಲೆ ಕಟ್ಟಿದಾರೆ ಗೊತ್ತಾ? 1 ಕೋಟಿ. ಕೋಟಿ ಅಂದ್ರೆ 1 ಪಕ್ಕ 7 0. ಈ ಮಣ್ಣಿನ ಮನೆಗೆ 7 0 ಪಕ್ಕ 1 ಕೋಟಿ. ಎಕನಾಮಿಕ್ಸ್. ನಮಗೆ ಎಷ್ಟು ಬೆಲೆ ಕಟ್ಟಿದ್ದಾರೆ? ನಮ್ಮನ್ ಬಿಟ್ಟು 1 ಕೋಟಿನೋ ಅಥವಾ ನಮ್ಮನ್ ಸೇರ್ಸೋ? ಕನಿಕರ ಬೇಡವಪ್ಪ ನಿಂಗೆ? ಕಣ್ಣಿಲ್ದಿರೋ ದೊಡ್ಡಮ್ಮ ದೇವಿ ಎಲ್ಲಿಗೆ ಹೋಗ್ತಾರೆ? ಇಂಥ ಟೈಮ್ನಲ್ಲಿ ಅವ್ರಿಗೆ ಅನ್ಯಾಯ ಮಾಡಬಾರ್ದು ಅಂತ ಸೂಕ್ಷ್ಮ ಗೊತ್ತಿದ್ದಿದ್ರೆ ಈ ಮನುಷ್ಯ ಯಾಕೆ ಇಂಥ ಉಡಾಫೆ ಬದುಕ್ತಿದ್ದ? ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿದೆ. ಯಾವುದಕ್ಕೋ ಯಾವುದೋ ಪದ್ಯಾನ್ ಬಳಸಿ ಅದಕ್ಕೆ ಅಗೌರವ ತೋರಿಸ್ಬೇಡಿ. ಪಾಪದ ಕೆಲಸ ಅದು. ದಯವಿಟ್ಟು ನಿಮ್ ಕೈ ಮುಗಿತೀನಿ, ಈ ಮನೇನ್ ಮಾರ್ಬೇಡಿ. ಓ ಬನ್ನಿ ಸೋದರರೇ, ಬಿಟ್ಟು ಹೊರ ಬನ್ನಿ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರ ಬನ್ನಿ. ಅಲ್ವೇನೆ? ನಿನ್ ಹರಕೆನ ನಾನು ಖಂಡಿತ ತೀರಿಸ್ತೀನಮ್ಮ. ಇನ್ನೊಂದು 9 ಕ್ಷೇತ್ರಕ್ಕೆ ನಾನು ಖಂಡಿತ ಕರ್ಕೊಂಡು ಹೋಗ್ತೀನಮ್ಮ. ಅಳಬಾರ್ದು ಬಿಟ್ಟಿ. ಅದ ತಕ್ಷಣ ಎಲ್ಲ ಸರಿ ಹೋಗ್ಬಿಡಲ್ಲ. ಯಾಕೋ ಇವತ್ತು ನೀನು ಬೇರೆ ಅನಿಸ್ತಿದ್ಯಾ? ಏನಾಯ್ತು ಪುಟ್ಟಿ? ಕಷ್ಟ ಆಗ್ತಿದ್ಯಾ? ಇಲ್ಲಮ್ಮ, ನಾನು ಅಳಲ್ಲ. ನೀನು ಅಳ್ಬೇಡ.